ವಿರಾಮದ ನಡುವೆಯೂ ಇರಾನ್ ವಾರ್ನಿಂಗ್. ಇದು ಯುದ್ಧದ ಅಂತ್ಯವಲ್ಲ, ಗಮನವಿರಲಿ. ನಮ್ಮ ಬೆರಳುಗಳು ಇನ್ನೂ ಟ್ರಿಗರ್ ಮೇಲೆ ಇವೆ ಅಂತ ಇದೆ ಇರಾನ್. ಕದನ ವಿರಾಮ ಅಂತಿರಬಹುದು, ಆದ್ರೆ ನಾವು ಸುಮ್ಮನಿಲ್ಲ ಅಂತ ಇರಾನೇ ಹೇಳ್ಕೊಳ್ತಾ ಇದೆ. ಕದನ ವಿರಾಮದ ನಡುವೆಯೂ ಇರಾನ್ ವಾರ್ನಿಂಗ್. ಇದು ಯುದ್ಧದ ಅಂತ್ಯವಲ್ಲ, ಗಮನವಿರಲಿ. ನಮ್ಮ ಬೆರಳುಗಳು ಇನ್ನೂ ಟ್ರಿಗರ್ ಮೇಲೆಯೇ ಇವೆ, ಎಚ್ಚರ. ಸಿಸ್ಫೈರ್ ಭಾಗವಾಗಿ ತಕ್ಷಣ ದಾಳಿ ನಿಲ್ಲಿಸಬೇಕು. ಹರ್ಮುಜ್ ತೆರೆಯಲು ನಮ್ಮ ಒಪ್ಪಿಗೆ ಇದೆ. ಶತ್ರುಗಳು ದುರಾಕ್ರಮಣಕ್ಕೆ ಮುಂದಾದ್ರೆ ತಕ್ಕ ಪಾಠ ಕಲಿಸ್ತೇವೆ. ಇರಾನ್ ಸುಪ್ರೀಂ ಮುಜ್ತಬಾ ಖಮೇನಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ಯಾವ ಕಾರಣಕ್ಕೂ ಸೈಲೆಂಟ್ ಆಗೋ ಮಾತೇ ಇಲ್ಲ ಅಂತ ಇದೆ. ಈಗ ಕದನ ವಿರಾಮ ಅಂತ ಹೇಳಿದ್ರು ಕೂಡ ಇರಾನ್ ವಾರ್ನಿಂಗ್ ಕೊಡ್ತಾ ಇದೆ. ಇದು ಯುದ್ಧ ಅಂತ್ಯವಲ್ಲ, ಇದು ಗಮನ ಇರಲಿ. ನಾವಿನ್ನೂ ಯುದ್ಧಕ್ಕೆ ರೆಡಿ ಇದ್ದೀವಿ, ನಮ್ಮ ಬೆರಳುಗಳು ಟ್ರಿಗರ್ ಮೇಲೇನೆ ಇವೆ, ಎಚ್ಚರಿಕೆ ಇರಲಿ ನಿಮಗೆ ಅಂತ ಇದೆ. ಸಿಸ್ಫೈರ್ ಭಾಗವಾಗಿ ತಕ್ಷಣ ದಾಳಿಯನ್ನು ನಿಲ್ಲಿಸಬೇಕು. ಹರ್ಮುಜ್ ತೆರೆಯಲು ನಮ್ಮ ಒಪ್ಪಿಗೆ ಇದೆ ಅಂತ ಹೇಳ್ತಾ ಇದೆ. ಶತ್ರುಗಳ ದುರಾಕ್ರಮಣಕ್ಕೆ ಮುಂದಾದ್ರೆ ತಕ್ಕ ಪಾಠವನ್ನು ಕಲಿಸ್ತೇವೆ. ಇರಾನ್ ಸುಪ್ರೀಂ ಮುಜ್ತಬಾ ಖಮೇನಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕದನ ವಿರಾಮ ಅಂತ ಹೇಳಿದ್ರು ಕೂಡ ಇರಾನ್ ವಾರ್ನಿಂಗ್ ಕೊಡ್ತಾ ಇದೆ. ಇದು ಯುದ್ಧದ ಅಂತ್ಯವಲ್ಲ, ಗಮನವಿರಲಿ. ನಮ್ಮ ಬೆರಳುಗಳು ಇನ್ನೂ ಟ್ರಿಗರ್ ಮೇಲೆ ಇವೆ. ಸಿಸ್ಫೈರ್ ಭಾಗವಾಗಿ ದಾಳಿಯನ್ನು ತಕ್ಷಣ ನಿಲ್ಲಿಸಬೇಕು. ಹರ್ಮುಜ್ ತೆರೆಯೋಕೆ ನಮ್ಮ ಒಪ್ಪಿಗೆ ಇದೆ. ಶತ್ರುಗಳು ದುರಾಕ್ರಮಣಕ್ಕೆ ಮುಂದಾದರೆ ತಕ್ಕ ಪಾಠವನ್ನು ಕಲಿಸ್ತೇವೆ. ಇರಾನ್ ಸುಪ್ರೀಂ ಮುಜ್ತಬಾ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಮೆರಿಕಾಗೆ ಒಂದು ಅಂದಾಜಿತ್ತು ಇರಾನ್ ಶರಣಾಗಿ ಬಿಡಬಹುದು ಅಂತ, ಆದರೆ ಅಂದುಕೊಂಡಷ್ಟು ಇರಾನ್ ವೀಕ್ ಆಗಿಲ್ಲ. ಯಾಕೆಂದ್ರೆ ಯಾವುದೇ ದಾಳಿ ಇರಲಿ, ಅದೆಂಥದ್ದೇ ಸಂದರ್ಭ ಇರಲಿ, ನಾವು ಎದುರಿಸ್ತೇವೆ. ನಮ್ಮ ಬೆರಳುಗಳು ಇನ್ನೂ ಟ್ರಿಗರ್ ಮೇಲೆ ಇವೆ. ನೀವು ಯಾವ ಕಾರಣಕ್ಕೂ ದುರಾಕ್ರಮಣಕ್ಕೆ ಮುಂದಾಗೋ ಹಾಗಿಲ್ಲ. ಹರ್ಮುಜ್ನ ತೆರೆಯಲು ನಮ್ಮ ಒಪ್ಪಿಗೆ ಇದೆ ಅಂತ ಹೇಳ್ತಾ ಇದೆ. ಮತ್ತು ಸಿಸ್ಫೈರ್ ಭಾಗವಾಗಿ ತಕ್ಷಣ ಈ ದಾಳಿಯನ್ನ ನಿಲ್ಲಿಸಬೇಕು ಅಂತ ಇರಾನ್ ಸುಪ್ರೀಂ ಮುಜ್ತಬಾ ಖಮೇನಿ ಖಡಕ್ ಆಗಿ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಶತ್ರುಗಳೇನಾದ್ರು ದುರಾಕ್ರಮಣಕ್ಕೆ ಮುಂದಾದ್ರೆ ನಾವು ಸುಮ್ಮನಿರೋ ಮಾತೇ ಇಲ್ಲ, ತಕ್ಕ ಪಾಠವನ್ನ ಕಲಿಸ್ತೀವಿ ಅಂತ ಇದ್ದಾರೆ. ಈ ಕಡೆ ಅಮೆರಿಕ ಖರ್ಗ್ ದ್ವೀಪದ ಮೇಲೆ ದಾಳಿ ಮಾಡ್ತು, ತೈಲ ಗೋದಾಮಿನ ಮೇಲೆ ದಾಳಿ ಮಾಡ್ತು. ಪ್ರಮುಖವಾಗಿ ಸಂಪರ್ಕವನ್ನ ಕಲ್ಪಿಸಬೇಕಾದಂತಹ ಬ್ರಿಡ್ಜ್ಗಳೇನಿದೆ ಇರಾನ್ನಲ್ಲಿ, ನಗರದಿಂದ ನಗರಕ್ಕೆ ಸಂಪರ್ಕವನ್ನ ಕಲ್ಪಿಸುವಂತಹ ಪ್ರಮುಖ ಬ್ರಿಡ್ಜ್ಗಳು, ರೈಲ್ವೆ ಮೇಲ್ಸೇತುವೆ, ಇದನ್ನೆಲ್ಲ ಉಡೀಸ್ ಮಾಡ್ತಾ ಬಂತು ಅಮೆರಿಕ. ಮತ್ತು ಟ್ರಂಪ್ ನಿನ್ನೆ ಕೂಡ ಹೇಳಿದಂತೆ ಸಾವು ನೋವು ಆಗುವಂತಹ ಅದು ನಮಗೆ ಇಷ್ಟವಿಲ್ಲ, ಆದ್ರೆ ಶರಣಾಗಿ ಬಿಡಬೇಕು ಅಂತ ಹೇಳಿದ್ರು ಕೂಡ, ಆದ್ರೆ ಮಂಗಳವಾರ ಸಂಜೆವರೆಗೂ ನಾವು ವಾರ್ನಿಂಗ್ ಕೊಡ್ತೀವಿ ಅಂತೂ ಅದಾದ ಮೇಲೆ ಭಾರಿ ದಾಳಿಯ ಮುನ್ಸೂಚನೆಯನ್ನ ಕೂಡ ಕೊಟ್ಟರು. ಈಗ ಕದನ ವಿರಾಮ ಅಂದ್ರೂ ಕೂಡ ಇರಾನ್ ಮಾತ್ರ ಸುಮ್ಮನಿರೋ ಮಾತೇ ಇಲ್ಲ. ದುರಾಕ್ರಮಣಕ್ಕೆ ಮುಂದಾದ್ರೆ ನಾವು ತಕ್ಕ ಪಾಠವನ್ನ ಕಲಿಸ್ತೀವಿ ಅಂತ ಸುಪ್ರೀಂ ಮುಜ್ತಬಾ ಖಮೇನಿ ವಾರ್ನಿಂಗ್ ಕೊಟ್ಟಿದ್ದಾರೆ.